ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸ್ನೆಸ್ ರೆಗ್ಯುಲೇಷನಲ್ಲಿ ಮೇನ್ ಎಕ್ಸಾಮ್ನಲ್ಲಿ ಯಾವ್ಯಾವ ಥಿಯರಿ ಕ್ವಶನ್ ಕೇಳ್ತೀರ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ 1 to 10 ತನಕ ಇರುವಂಥದ್ದು 10 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್, 11 to 15ಗೆ ಇರುವಂಥದ್ದು 3 ಅಥವಾ 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್. ಇವಿಷ್ಟು ನಾವು ಓದ್ಕೊಂಡ್ರೆ ಈಸಿಯಾಗಿ ನೀವು ಒಂದು 40 to 50 ಮಾರ್ಕ್ಸ್ ಈಸಿಯಾಗಿ ಏನು ಮಾಡ್ಬೋದು NEP ಆದರೆ. ಇವನ್ SEP ಆದರೆ ನಿಮಗೆ ಅಪ್ ಟು 80ಗೆ 60 to 70 ಮಾರ್ಕ್ಸನ್ನು ಈಸಿಯಾಗಿ ಏನು ಮಾಡ್ಕೊಳ್ಬೋದು. ಸೊ ಕ್ವಶನ್ ಯಾವ್ಯಾವ ಕ್ವಶನ್ ಬರುತ್ತೆ ಅಂತಂದರೆ, ಡಿಫೈನ್ ಕಾಂಟ್ರಾಕ್ಟ್ ಅಂತಂದರೆ ಏನು, ಹಾಗೆ ಒಂದು ಕಾಂಟ್ರಾಕ್ಟಿಗೆ ಇರಬೇಕಾದಂತಹ ಎಸೆನ್ಷಿಯಲ್ಸ್ ಯಾವುದು, ಎಸೆನ್ಷಿಯಲ್ ಎಲಿಮೆಂಟ್ಸ್ ಯಾವುದು. ಎಕ್ಸ್ಪ್ಲೈನ್ ಇನ್ ಬ್ರೀಫ್ ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸೀಸ್. ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸೀಸ್ ಅಂತಂದರೆ ಡಿಸ್ಟ್ರಿಕ್ಟ್ ಫೋರಮ್ ಆಗ್ಬೋದು, ನ್ಯಾಷನಲ್ ಕಮಿಷನ್ ಆಗ್ಬೋದು, ಸ್ಟೇಟ್ ಕಮಿಷನ್ ಆಗ್ಬೋದು, ಯಾವುದನ್ನು ಬೇಕಾದರೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳ್ಬೋದು, ಇಲ್ಲಾಂದರೆ ಎಲ್ಲದನ್ನು ಒಟ್ಟಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬೇಕಾದರೂ ಕೇಳ್ಬೋದು. What is discharge of contract? Explain the modes of discharge of contract. Next, explain the different types of contract. Next, what is contract of sale? Explain the essentials of contract of sale. Next, what is breach of contract? Explain the remedies to the breach of contract. Next, explain the rights of consumer under Consumer Protection Act. Next, explain the scope of IPRS, Intellectual Property Rights. Next, what are the objectives of Competition Act? Next, write a brief note on CCI, Competition Commission of India. So these 10 marks ಬರುತ್ತೆ. Then explain the different types of pollution, what are the rates of unpaid seller, what are the objectives of Competition Act 2002, what are the objectives of Environmental Protection Act 1986, write a note on cyber laws. ಇವಿಷ್ಟು 3 or 5 ಮಾರ್ಕ್ಸಿಗೆ ಬರುವಂಥದ್ದು. ಇವಿಷ್ಟನ್ನು ಓದ್ಕೊಂಡ್ರೆ ನೀವು ಮೋರ್ ದ್ಯಾನ್ 50 ಮಾರ್ಕ್ಸನ್ನು ಈಸಿಯಾಗಿ ಏನು ಮಾಡ್ಕೊಳ್ಬೋದು. ಸೊ ಇಷ್ಟನ್ನು ಓದಿ ಇಂಟ್ರೊಡಕ್ಷನ್ ನೋಡಿ, ಯಾವಾಗಲೂ ಥಿಯರಿ ಬರೀಬೇಕಾದ್ರೆ ಹೇಗೆ ಬರೀಬೇಕು ಅಂತಂದರೆ ಯಾವಾಗಲೂ ಇಂಟ್ರೊಡಕ್ಷನ್ ಬರೀಬೇಕು. ನೋಡಿ, ಡಿಫೈನ್ ಕಾಂಟ್ರಾಕ್ಟ್ ಅಂತ ಕೊಟ್ಟಾಗ ಇಂಟ್ರೊಡಕ್ಷನ್ ಅಂತ ಹಾಕಿ ನಿಮಗೆ ಕಾಂಟ್ರಾಕ್ಟ್ ಬಗ್ಗೆ ಏನೇನು ಗೊತ್ತಿದೆ, ಮೀನಿಂಗ್ ಗೊತ್ತಿದೆಯಾ, ಮೀನಿಂಗ್ ಬರೀರಿ, ಫೀಚರ್ಸ್ ಗೊತ್ತಿದೆಯಾ, ಫೀಚರ್ಸ್ ಬರೀರಿ, ಟೈಪ್ಸ್ ಗೊತ್ತಿದೆಯಾ, ಏನೇನು ಗೊತ್ತಿದ್ದದನ್ನು ಒಂದು ಅರ್ಧ ಪೇಜ್ ಬರ್ಕೊಂಡು ಆ ನಂತರದಲ್ಲಿ ಮೇನ್ ಆನ್ಸರಿಗೆ ಹೋಗಬೇಕು. ಮೇನ್ ಆನ್ಸರ್ ಏನು, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಸಾಧ್ಯ ಆದರೆ ಡಯಾಗ್ರಾಮ್ ಯೂಸ್ ಮಾಡಿ, ಎಲ್ಲ ಕ್ವಶನ್ಗೂ ಡಯಾಗ್ರಾಮ್ ಯೂಸ್ ಮಾಡ್ಬೋದು. ಡಯಾಗ್ರಾಮ್ ಹಾಕಿದರೆ ನಿಮಗೆ ಈಸಿಯಾಗಿ ಮಾರ್ಕ್ಸನ್ನು ತಗೊಳ್ಬೋದು, ಮಾರ್ಕ್ಸ್ ಗೇನ್ ಮಾಡ್ಬೋದು. ದೆನ್ ಲಾಸ್ಟಿಗೆ ಕನ್ಕ್ಲೂಷನ್ ಬರೀಬೇಕು. ಇಂಟ್ರೊಡಕ್ಷನ್, ಮೈನ್ ಆನ್ಸರ್, ಕನ್ಕ್ಲೂಷನ್. ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಬೇಕು, ಮೈನ್ ಆನ್ಸರ್ ಅಂತ ಹೆಡ್ಡಿಂಗ್ ಹಾಕಲಿಕ್ಕಿಲ್ಲ, ಮೈನ್ ಆನ್ಸರ್ ಬರೀಬೇಕು, ದೆನ್ ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್ ಹಾಕಬೇಕು. ಈ ಪ್ಯಾಟರ್ನ್ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಸ್ಕೋರ್ ಆಗುತ್ತೆ. ಅದರ್ವೈಸ್ ನಿಮಗೆ 10ಗೆ 6 ಅಥವಾ 7 ಮಾರ್ಕ್ಸ್ ಕೊಡ್ತಾರಷ್ಟೇ, ಜಾಸ್ತಿ ಮಾರ್ಕ್ಸ್ ಸಿಕ್ಕಲ್ಲ. ಇಂಟ್ರೊಡಕ್ಷನ್, ಮೈನ್ ಆನ್ಸರ್, ಕನ್ಕ್ಲೂಷನ್ ಅದನ್ನು ಫಾಲೋ ಮಾಡಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.